ಕಡೆಯಿಂದ ಮತ್ತೆ ಮತ್ತೆ ಉದ್ದಟತನದ ಮಾತುಗಳು ಕೇಳಿ ಬರ್ತಾ ಇದೆ. ಕದನ ವಿರಾಮದ ಬಗ್ಗೆ ಬೊಗಳಿಯನ್ನ ಬಿಟ್ಟಿದ್ದಾರೆ ಶಹಬಾಜ್ ಮುನೀರ್. ಕದನ ವಿರಾಮ ಕೋರಿದ್ದೇ ಭಾರತ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕದನ ವಿರಾಮ ಕೋರಿದ್ದೇ ಭಾರತ ಅಂತೆ. ಭಾರತಕ್ಕೆ ಬೆದರಿ ಬಿಲಾ ಸೇರಿದಂತಹ ಪಾಕ್ರಿಂದ ಬೊಗಳೆ ಮಾತುಗಳು. ನಮ್ಮ ದಾಳಿಯನ್ನ ತಡೆಯಲಾಗದೆ ಭಾರತ ಶರಣಾಗಿತ್ತು ಅಂತ ಹೇಳಿ ಬೊಗಳೆಯನ್ನ ಬಿಡ್ತಾ ಇದ್ದಾರೆ. ಅವರೇ ಬಂದು ಕದನ ವಿರಾಮವನ್ನ ಕೋರ್ಕೊಂಡ್ರು, ಹೋಗ್ಲಿ ಬಿಡಿ ಅಂತ ಒಪ್ಕೊಂಡ್ವಿ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿ ಈ ರೀತಿಯಾದಂತಹ ಬೊಗಳೆ ಮಾತುಗಳನ್ನಾಡಿದ್ದಾನೆ. तकरीबन 9:10 की दरमियानी रात में तकरीबन 2:30 बजे शिफा सलार जानी सईद आसिम मुनीर ने मुझे सिक्योर फोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं. एक नूर ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಗ್ಯಾರಂಟಿ ನ್ಯೂಸ್ನ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಭಾರತದ ಮುಂದೆ ಅಂಗಲಾಚಿ ಬೇಡ್ಕೊಂಡಿದ್ದು ಪಾಕಿಸ್ತಾನ. ದಯವಿಟ್ಟು ಕದನ ವಿರಾಮವನ್ನ ಘೋಷಣೆ ಮಾಡಿ ಅಂತ ಹೇಳಿ ಭಿಕ್ಷೆ ಬೇಡ್ಕೊಂಡಿದ್ದು ಪಾಕಿಸ್ತಾನ. ಬಟ್ ಆದ್ರೆ ದೇಶದ ಜನರ ಮುಂದೆ ಬೊಗಳೆ ಬಿಡೋದನ್ನ ಮತ್ತೆ ತನ್ನ ಚಾಳಿ ಏನಿದೆ ಅದನ್ನ ಮುಂದುವರಿಸಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಅವರು. ಹೌದು ರಮ್ಯಾ, ಏನಂದರೆ ತಮ್ಮ ದೇಶದ ಜನರ ಎದುರುಗಡೆ ತಾವು ಹೀರೋಗಳು, ನಾವು ಭಾರಿ ನಮ್ಮ ಸೇನೆ ಸುಭದ್ರವಾಗಿದೆ, ನಮ್ಮ ಸರ್ಕಾರ ತುಂಬ ಕಠಿಣ ಕ್ರಮ ಕೈಗೊಂಡಿದೆ, ನಾವು ತುಂಬ ಭಾರತದ ವಿರುದ್ಧ ಭಾಳ ಪ್ರಭಾವಶಾಲಿಯಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ತನ್ನ ದೇಶದೊಳಗಡೆ ಈ ಒಂದು ಮಾತುಗಳನ್ನು ಆಡೋದ್ರ ಮೂಲಕ ದೇಶದ ಜನರ ಒಂದು ಗಮನ ಸೆಳೆಯೋದು ಮತ್ತು ದೇಶ ಜನರನ್ನು ನಂಬಿಸುವಂಥ ಕೆಲಸದಲ್ಲಿ ನಿರತಾಗಿದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳಲ್ಲಿ ಮತ್ತು ಭಾರತದ ಮಾಧ್ಯಮಗಳಲ್ಲಿ ಏನನ್ನು ಬರ್ತಿದೆ, ಈ ಮಾಹಿತಿ ವ್ಯತಿರಿಕ್ತವಾಗಿದೆ ಮತ್ತು ಸತ್ಯ ಏನು ಅನ್ನೋದು ಬೇರೆಯೇ ಇದೆ. ಯಾವಾಗ ಇದೇ ಒಂದು ಶಹಬಾಜ್ ಶರೀಫ್ ಅವರು ಈಗ ನೀವೊಂದೇನು ಈ ಭಾಷಣದ ಒಂದು ಕ್ಲಿಪ್ಪಿಂಗ್ನ ನಾವೊಂದು ನೋಡಿದ್ವಿ, ಇದೇ ಒಂದು ಭಾಷಣದಲ್ಲಿ ಶಹಬಾಜ್ ಶರೀಫ್ ಹೇಳ್ತಾರೆ ನೂರ್ ಖಾನ್ ಏರ್ ಬೇಸ್ ಮೇಲೆ ಭಾರತದ ಕ್ಷಿಪಣಿ ದಾಳಿ ನಡೆಸ್ತು ಅಂತ. ಅಂದರೆ ಪಾಕಿಸ್ತಾನ ಅಧಿಕೃತವಾಗಿ ಭಾರತದ ಬ್ರಹ್ಮೋಸ್ ಮತ್ತು ಸ್ಕಾಲ್ಪ್ ಕ್ಷಿಪಣಿಗಳೇನಿದ್ದಾವೆ ಅವು ಪಾಕಿಸ್ತಾನದ ಹಲವು ಏರ್ ಬೇಸ್ಗಳ ಮೇಲೆ ದಾಳಿ ನಡೆದಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ನೋಡಿ, ಇದೊಂಥರ ವೈರುಧ್ಯ ಅಂತ ಹೇಳ್ಬೋದು. ಒಂದು ಕಡೆ ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಭಾರತ ಕ್ಷಿಪಣಿಗಳು ಅಪ್ಪಳಿಸಿದೆ ಅಂತಲೂ ಹೇಳ್ತಾರೆ. ಅಟ್ ದ ಸೇಮ್ ಟೈಮು ಭಾರತನೇ ಕದನ ವಿರಾಮ ಬಯಸುತ್ತೆ ಅಂತಲೂ ಹೇಳಿದ್ದಾರೆ. ಅಂದರೆ ಒಡೆಯೋರು ನಾವೇ, ಆಮೇಲೆ ನಾವೇ ಬಂದು ಅವ್ರಿಗೆ ಬೇಡ್ಕೊಂಡ್ವಿ ಅನ್ನೋ ಥರ. ಇದು ಪಾಕಿಸ್ತಾನದ ಏನೊಂದು ಇಬ್ಬಗೆ ನೀತಿ ಇದೆ, ಆ ಇಬ್ಬಗೆ ನೀತಿಯನ್ನು ಪ್ರದರ್ಶಿಸುತ್ತೆ. ಅಂದರೆ ಪಾಕಿಸ್ತಾನದ ಜನರ ಎದುರುಗಡೆ ಆ ದೇಶದ ರಾಜಕಾರಣಿಗಳು ಮತ್ತು ಆ ದೇಶದ ಸೇನೆ ಎದೆ ಉಬ್ಬಿಸ್ಕೊಂಡು ತೋರಿಸೋದು ನಾವು ಭಾರಿ ಶೌರ್ಯವಂತರು, ನಾವು ಭಾರತಕ್ಕೆ ತಕ್ಕ ಪಾಠ ಕಲಿಸಿದ್ದೀವಿ ಅಂತ. ಆದರೆ ರಿಯಾಲಿಟಿನೇ ಬೇರೆ ಇದೆ. ಭಾರತ ಈ ಒಂದು ರಿಯಾಲಿಟಿನ ಪದೇ 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 ಮಾಧ್ಯಮಗಳ ಮೂಲಕ ಮತ್ತು ದೊಡ್ಡ ಮಟ್ಟದಲ್ಲಿ ಭಾರತ ಕೂಡ ಪ್ರಚಾರ ಮಾಡ್ತಿದೆ. ಆದರೆ ಪಾಕಿಸ್ತಾನದ ಈ ಸುಳ್ಳು ಸುದ್ದಿ ಅಜೆಂಡಾ ಏನಿದೆ ಅವು ಪಾಕಿಸ್ತಾನ ಜನರನ್ನ ಒಂದು ರೀತಿ ಮಂಗ ಮಾಡ್ತಿದೆ ಅಂತ ಹೇಳ್ಬೋದು. ಮತ್ತು ಪಾಕಿಸ್ತಾನ ರಾಜಕಾರಣಿಗಳು ಕೂಡ ಅಲ್ಲಿನ ಜನರನ್ನು ನಂಬಿಸೋ ಪ್ರಯತ್ನದಲ್ಲಿ ಸದಾ ನಿರತರಾಗಿದ್ದಾರೆ. ಈಗ ಏನೊಂದು ಶಹಬಾಜ್ ಶರೀಫ್ ಅವ್ರ ಭಾಷಣ ಹೊರಗಡೆ ಬಿತ್ತು, ಅದು ಕೂಡ ಈ ಒಂದು ಪಾಕಿಸ್ತಾನ ಜನರನ್ನು ಮರಳು ಮಾಡೋ ಅಂಥ ಮತ್ತೊಂದು ಯತ್ನ ಅಂತ ಹೇಳ್ಬೋದು ರಮ್ಯಾ. ಹಾಗಿದ್ರೆ ಭಾರತದ ನಿಲುವೇನು ಈ ಸಂದರ್ಭದಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಮೇ 18ರವರೆಗೆ ಕದನ ವಿರಾಮವನ್ನ ಮುಂದುವರಿಸಲಾಗಿದೆ. ಸೊ ಏನಾಗಬಹುದು ಅಂತ ಹೇಳಿ ಈ ಹೇಳಿಕೆಯ ಆಧಾರದ ಮೇಲೆ ಏನಾಗುತ್ತೆ ರಮ್ಯಾ, ಭಾರತದ ಭಾರತದ DGMO ಮತ್ತು ಪಾಕಿಸ್ತಾನ DGMO ಮಧ್ಯೆ ಏನೊಂದು ಮಾತುಕತೆ ನಡೀತು, ಆ ಮಾತುಕತೆ ಸಂಪೂರ್ಣವಾಗಿ ಒಂದು ರೀತಿ ಇದು ಸೈನ್ಯದ ಸಂಬಂಧಪಟ್ಟಂಗೆ ಒಂದು ರಹಸ್ಯ ಮಾತುಕತೆ ಆಗಿರುತ್ತೆ. ಮತ್ತು ಈ ಒಂದು ಮಾತುಕತೆ ಫಲಪ್ರದ ಆಯಿತು ಆಗಿಲ್ಲ ಅಂತಷ್ಟೇ ಮಾಹಿತಿ ಮಾಧ್ಯಮಗಳಿಗೆ ಬರುತ್ತೆ. ಆದರೆ ಒಳಗಡೆ ಏನು ಮಾತುಕತೆ ನಡೀತು ಅನ್ನೋದು ಕೂಡ ರಹಸ್ಯವಾಗಿರುತ್ತೆ. ಇದು ಸೈನ್ಯಕ್ಕೆ ಸಂಬಂಧಪಟ್ಟಂಥ ಒಂದು ರೀತಿ ನೀತಿ ಶಿಸ್ತು ಸಂಯಮ. ಆದರೆ ಈ ರಾಜಕಾರಣಿಗಳ ಆಡೋ ಮಾತುಗಳಲ್ಲಿ ವ್ಯತ್ಯಾಸ ಇರುತ್ತೆ. ನೀವು
ಕರ್ನಾಟಕದಲ್ಲೂ ಕೂಡ ಇತ್ತೀಚಿನ ಕೆಲವು ದಿನಗಳಲ್ಲಿ ಏನೊಂದು ಡೆವಲಪ್ಮೆಂಟ್ ನಡೀತಿದೆ ನೋಡ್ಬೋದು. ಕರ್ನಾಟಕದ ರಾಜಕಾರಣಿಗಳು ಯಾವ ರೀತಿ ಇದೆ ಅಂತ ವಾದ ಮಾಡಿದ್ರು. 4 ವಿಮಾನಗಳನ್ನ ಕಳಿಸ್ಬಿಟ್ವಿ ನಾವು, ಅಷ್ಟೇ ಉಗ್ರರ ವಿರುದ್ಧ ದಮನ ಆಯ್ತಾ? ಇನ್ನೊಬ್ರು ಯಾರೋ ಕೇಳಿದ್ರು ಎಲ್ಲ ಉಗ್ರರನ್ನು ಒಡೆದುರುಳಿಸ್ಬಿಟ್ರ ಅಂತ. ಈ ರೀತಿ ರಾಜಕೀಯ ಮಾತುಗಳು ಬೇರೆ, ಸೈನ್ಯದ ಮಾತುಗಳು ಬೇರೆ, ಮತ್ತು ವಿದೇಶಾಂಗ ಇಲಾಖೆ ಏನಿದೆ ಅದು ರಾಜತಾಂತ್ರಿಕವಾಗಿ ಮತ್ತು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯಾದಂಥ ಮಾಹಿತಿಯನ್ನು ರವಾನೆ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪಾಕಿಸ್ತಾನ ತನ್ನ ದೇಶದೊಳಗಡೆ ಏನಾದರೂ ಹೇಳಿರಲಿ, ಆದರೆ ಸೈನ್ಯ ಮತ್ತು ಸೈನ್ಯದ ನಡುವಿನ ಮಾತುಕತೆ ವೇಳೆ ಇದೊಂದು ಕದನ ವಿರಾಮ ಜಾರಿಯಾಗಿರೋದು. ಆದರೆ ಈ ಕದನ ವಿರಾಮ ಬರೀ ಯುದ್ಧ ಭೂಮಿಯಲ್ಲಿ ಜಾರಿಯಾಗಿದೆ, ಆದರೆ ಸುಳ್ಳು ಸುದ್ದಿ ಹರಡೋ ವೇದಿಕೆಯಲ್ಲಿ ಕದನ ವಿರಾಮ ಜಾರಿಯಾಗಿಲ್ಲ. ಜೊತೆಯಲ್ಲೇ ರಾಜಕಾರಣಿಗಳು ಏನೊಂದು ಪ್ರಾಪಗಂಡ ಮಾಡ್ತಾರೆ, ಏನೊಂದು ನರೇಟಿವ್ ವಾರ್ ಅಂತ ಕರೀತಾರೆ, ಆ ಒಂದು ಸಮರಕ್ಕೆ ಇನ್ನು ಕದನ ವಿರಾಮ ಬಿದ್ದಿಲ್ಲ.